ನಮಸ್ಕಾರ ರೈತ ಬಂಧುಗಳೇ. ನಮ್ಮ ತೋಟದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ಮಣ್ಣು ನಿಧಾನವಾಗಿ ಬಲ ಕಳೆದುಕೊಳ್ತಾ ಇದೆ. ಬೆಳೆ ಮೊದಲು ಚೆನ್ನಾಗಿ ಬರ್ತಿತ್ತು, ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ ಗಿಡದ ಬೆಳವಣಿಗೆ ಅನ್ನೋದು ಸ್ಲೋ ಆಗಿದೆ. ಎಲೆಗಳು ಹಳದಿ ಆಗೋದು ಜಾಸ್ತಿ ಆಗ್ತಾ ಇದೆ. ಇನ್ನು ಫಸಲ್ ಎನ್ನುವಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಹಲವರು ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ರಾಸಾಯನಿಕ ಗೊಬ್ಬರವನ್ನ ಜಾಸ್ತಿಯಾಗಿ ಹಾಕ್ತಾರೆ. ಆದ್ರೆ ಹಲವರಿಗೆ ಗೊತ್ತಿಲ್ಲ, ನಮ್ಮ ಹತ್ತಿರದಲ್ಲೇ ಇರುವ ಒಂದು ನೈಸರ್ಗಿಕ ಅಥವಾ ನ್ಯಾಚುರಲ್ ಗೊಬ್ಬರ ಒಂದಿದೆ ಅಂತ. ಅದು ನಮ್ಮ ಮಣ್ಣಿನ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತೆ, ಹಾಗೆ ಫಸಲನ್ನ ಕೂಡ ಜಾಸ್ತಿ ಮಾಡುವಲ್ಲಿ ಹೆಲ್ಪ್ ಮಾಡುತ್ತೆ. ಅದರ ಹೆಸರು ಏನಂದ್ರೆ ಅದೇ ಕಡಲೆ ಹಿಂಡಿ. ಇವತ್ತು ಕಡಲೆ ಹಿಂಡಿ ಅಂದ್ರೆ ಏನು, ಇದನ್ನ ಬಳಸೋದ್ರಿಂದ ಮಣ್ಣಿಗೆ ಏನೇನ್ ಲಾಭ ಆಗುತ್ತೆ, ಇನ್ನು ಯಾವ ಬೆಳೆಗಳಲ್ಲಿ ಇದನ್ನ ಬಳಸಿದ್ರೆ ಉತ್ತಮ, ಮತ್ತು ಎಷ್ಟು ಪ್ರಮಾಣದಲ್ಲಿ ಇದನ್ನ ಹಾಕಬೇಕು ಅನ್ನೋದರ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕಿದ್ದೇನೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ. ಇನ್ನು ನನ್ನ ಚಾನಲ್ ನಿರುತ್ತರವನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕಡಲೆ ಹಿಂಡಿ ಅಂದ್ರೇನು, ನಿಮಗೆ ಕೆಲವರಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನಂತ. ನಮಗೆ ಗೊತ್ತಿರುವಂತೆ ಕಡಲೆಕಾಯಿಯಿಂದ ಎಣ್ಣೆ ಮಾಡ್ತಾರೆ. ಎಣ್ಣೆ ಎಕ್ಸ್ಟ್ರಾಕ್ಟ್ ಅಥವಾ ತೆಗೆದ ಮೇಲೆ ಉಳಿಯೋ ಪದಾರ್ಥವೇ ಕಡಲೆ ಹಿಂಡಿ. ಇದು ಆಯಿಲ್ ಮಿಲ್, ನಿಮ್ಮ ಎಣ್ಣೆ ಮಿಲ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಕೆಲವರು ಇದನ್ನ ಹಸು ಎಮ್ಮೆಗಳಿಗೆ ಆಹಾರ ಆಗಿ ಕೂಡ ಕೊಡ್ತಾರೆ. ಆದ್ರೆ ಕೃಷಿಯಲ್ಲಿ ಈ ಕಡಲೆ ಹಿಂಡಿಯ ಉಪಯೋಗ ನೋಡಿದ್ರೆ ಇದು ಒಂದು ಅತ್ಯುತ್ತಮ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ನೈಸರ್ಗಿಕವಾಗಿ ದೊರೆಯುವಂತ ಒಂದು ಅಮೃತ ಅಂತಾನೆ ಹೇಳ್ಬೋದು. ಇನ್ನು ಕಡಲೆ ಹಿಂಡಿಯಲ್ಲಿ ಏನಿರುತ್ತೆ, ಈಗ ಒಂದು ಪ್ರಶ್ನೆ ಬರ್ತದೆ ನಿಮ್ಗೆಲ್ರಿಗೂ, ಕಡಲೆ ಹಿಂಡಿ ಮಣ್ಣಿಗೆ ಯಾಕೆ ಒಳ್ಳೆಯದು ಅಂತ. ಅದಕ್ಕೆ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸೇ ಕಾರಣ. ಕಡಲೆ ಹಿಂಡಿಯಲ್ಲಿ ಸಾಮಾನ್ಯವಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲ ಇರ್ತದೆ. ನಿಮ್ಮ ರಾಸಾಯನಿಕ ಗೊಬ್ಬರಗಳಲ್ಲಿ ದೊರೆಯುವ ಎಲ್ಲ ಪೌಷ್ಟಿಕಾಂಶ ಇದರಲ್ಲಿ ನಮಗೆ ಈಸಿಯಾಗಿ ದೊರೆಯುತ್ತದೆ. ಹಾಗಾದ್ರೆ ಮೊದಲಿಗೆ ನೈಟ್ರೋಜನ್ ಅಂದ್ರೇನು? ಈ ನೈಟ್ರೋಜನ್ ಕಡಲೆ ಹಿಂಡಿಯಲ್ಲಿ ಜಾಸ್ತಿ ಆಗಿರ್ತದೆ. ಈ ಯೂರಿಯಾ ಅಂತ ಕೇಳೇ ಇರ್ತೀರ, ಅದರಲ್ಲಿ ಇರೋದು ಕೂಡ ಇದೇ ನೈಟ್ರೋಜನ್. ಅದು ಗಿಡದ ಬೆಳವಣಿಗೆಗೆ ತುಂಬಾ ಮುಖ್ಯ. ಈ ನಮ್ಮ ಎಲೆಗಳೇನಿದೆ ಅದು ಹಸಿರು ಬಣ್ಣಕ್ಕೆ ತಿರುಗಲಿಕ್ಕೆ ಈ ನೈಟ್ರೋಜನ್ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಈ ಕಡಲೆ ಹಿಂಡಿ ಈ ಗಿಡದ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಇನ್ನು ಇದರಲ್ಲಿ ಫಾಸ್ಫರಸ್ ಅಂದ್ರೆ DAP ಅಲ್ಲಿ ಏನಿರ್ತದೆ ಅದು ಕೂಡ ಇರ್ತದೆ. ಈ ಫಾಸ್ಫರಸ್ ಎನ್ನುವಂಥದ್ದು ಈ ಗಿಡಗಳ ಬೇರುಗಳೇನಿದೆ ಅದರ ಗ್ರೋತ್ ಅಂದ್ರೆ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಕಡಲೆ ಹಿಂಡಿಯಲ್ಲಿ ಪೊಟ್ಯಾಶ್ನಲ್ಲಿರುವ ಪೊಟ್ಯಾಶ್ ಅಂಶವೂ ಕೂಡ ಇದೆ. ಪೊಟ್ಯಾಷಿಯಂ ಪ್ಲಾಂಟ್ ಅಥವಾ ಗಿಡದ ಸ್ಟ್ರೆಂತ್ ಹೆಚ್ಚಿಸುತ್ತೆ, ಅದ್ರ ಜೊತೆ ಫಸಲನ್ನು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇವೆಲ್ಲ ಮಿಕ್ಸ್ ಇರುವಂತ ಒಂದು ನೈಸರ್ಗಿಕ ಗೊಬ್ಬರ ಅಂದ್ರೆ ಈ ಕಡಲೆ ಹಿಂಡಿ ಅಂತ ಹೇಳ್ಬೋದು. ಈ ಕಾರಣದಿಂದಲೇ ಕಡಲೆ ಹಿಂಡಿ ಮಣ್ಣಿಗೆ ಹಾಗೆ ನಿಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯದು. ಇನ್ನು ಈ ಕಡಲೆ ಹಿಂಡಿಯಿಂದ ಮಣ್ಣಿಗೆ ಏನು ಲಾಭ ಅಂತ ನೋಡುವುದಾದ್ರೆ ಇಂಪಾರ್ಟೆಂಟ್ ಆಗಿ 3 ದೊಡ್ಡ ಲಾಭ ಇದೆ ಈ ಕಡಲೆ ಹಿಂಡಿಯಿಂದ. ಮೊದಲನೇದಾಗಿ ಮಣ್ಣು ಜೀವಂತ ಆಗುತ್ತೆ. ನಮ್ಮ ಮಣ್ಣಿನಲ್ಲಿರುವ ಮಿಲಿಯನ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದ್ರೆ ಈ ಸೂಕ್ಷ್ಮ ಜೀವಿಗಳಿರ್ತದೆ ಅಲ್ವಾ, ಇದು ನಮ್ಮ ಕಣ್ಣಿಗೆ ಬರೀ ಕಣ್ಣಿಗೆ ಕಾಣುವಂಥದ್ದಲ್ಲ, ಅವು ಮಣ್ಣಿಗೆ ಜೀವ ಕೊಡುವಲ್ಲಿ ಸಹಾಯ ಮಾಡ್ತವೆ ಈ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನುವಂಥದ್ದು. ಈ ಕೆಮಿಕಲ್ ಫರ್ಟಿಲೈಸರ್ ಅಥವಾ ನಮ್ಮ ರಾಸಾಯನಿಕ ಗೊಬ್ಬರವನ್ನ ಜಾಸ್ತಿ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ ಎನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಆದ್ರೆ ಕಡಲೆ ಹಿಂಡಿ ನ್ಯಾಚುರಲ್, ನಿಮ್ಗೆ ಗೊತ್ತಿರುವಂಥದ್ದು. ಇದನ್ನ ಹಾಕಿದ್ರೆ ಮಣ್ಣಿನಲ್ಲಿರುವ ಈ ಸೂಕ್ಷ್ಮ ಜೀವಿಗಳು ಮತ್ತೆ ಆಕ್ಟಿವ್ ಆಗ್ತವೆ, ಅಂದ್ರೆ ಇದರ ಸಂಖ್ಯೆ ಎನ್ನುವಂಥದ್ದು ಜಾಸ್ತಿ ಆಗ್ತದೆ. ಅದರಿಂದ ಮಣ್ಣಿನ ಫಲವತ್ತತೆ ಎನ್ನುವಂಥದ್ದು ಇಂಪ್ರೂವ್ ಆಗ್ತದೆ. ಇನ್ನು ಎರಡನೇ ವಿಷಯ ನೋಡುದಾದ್ರೆ ಮಣ್ಣು ಸಾಫ್ಟ್ ಆಗುತ್ತೆ. ಹಲವಾರು ತೋಟಗಳಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಮಣ್ಣು ಹಾರ್ಡ್ ಅಂದ್ರೆ ಗಟ್ಟಿ ಆಗಿರುತ್ತೆ. ಈ ವಾಟರ್ ಇನ್ಫಿಲ್ಟ್ರೇಷನ್ ಅಂತ ಏನ್ ಹೇಳ್ತಾರೆ, ಅಂದ್ರೆ ನೀರು ಮಣ್ಣಿನ ಒಳಗಡೆ ಹೋಗುದು ಕಡಿಮೆ ಈ ಮಣ್ಣು ಹಾರ್ಡ್ ಆಗಿದ್ರೆ. ಇದರಿಂದ ಬೇರುಗಳು ಪ್ರಾಪರ್ ಆಗಿ ಸ್ಪ್ರೆಡ್ ಆಗೋದಿಲ್ಲ, ಅಂದ್ರೆ ಹರಡಿಕೊಳ್ಳುವುದಿಲ್ಲ. ಈ ಕಡಲೆ ಹಿಂಡಿ ಅಥವಾ ಈ ಆರ್ಗ್ಯಾನಿಕ್ ಆಗಿರುವಂತ ಕಡಲೆ ಹಿಂಡಿಯನ್ನು ಹಾಕಿದ್ರೆ ಈ ಮಣ್ಣು ಎನ್ನುವಂಥದ್ದು ಸಾಫ್ಟ್ ಆಗ್ತದೆ, ಹಾಗೆ ಬೇರುಗಳು ಈಸಿಯಾಗಿ ಹರಡಿಕೊಳ್ತವೆ. ಇನ್ನು ಗಿಡ ಕೂಡ ಹೆಲ್ದಿ ಆಗ್ತದೆ ಈ ಕಡಲೆ ಹಿಂಡಿ ಬಳಸುವುದರಿಂದ. ಮಣ್ಣು ಆರೋಗ್ಯ ಆದ್ರೆ ಆಟೋಮೆಟಿಕ್ಲಿ ಗಿಡ ಕೂಡ ಹೆಲ್ದಿ ಆಗ್ತದೆ, ಎಲೆಗಳು ಹಸಿರಾಗ್ತದೆ, ಇದು ನಿಮ್ಗೆ ಗೊತ್ತೇ ಇರುವಂತದ್ದು. ಇನ್ನು ಗ್ರೋತ್ ಅಥವಾ ಬೆಳವಣಿಗೆ ಕೂಡ ಫಾಸ್ಟ್ ಆಗ್ತದೆ. ಇನ್ನು ಡಿಸೀಸ್ ರೆಸಿಸ್ಟೆನ್ಸ್, ಈ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಕೂಡ ನಿಮ್ಮ ಗಿಡಗಳಿಗೆ ಬರ್ತದೆ ಇದರಿಂದ. ಇನ್ನು ಕಡಲೆ ಹಿಂಡಿ ಯಾವ ಬೆಳೆಗಳಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ನೋಡುವುದಾದ್ರೆ ಈ ಕಡಲೆ ಹಿಂಡಿಯನ್ನ ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗೆ ಉಪಯೋಗ ಮಾಡಬಹುದು ನೀವು. ಎಸ್ಪೆಷಲಿ ಅಡಿಕೆ ತೋಟ, ತೆಂಗು, ಮೆಣಸಿರ್ಬೋದು, ಬಾಳೆ, ಹೂವಿನ ಗಿಡಗಳು ಅಥವಾ ತರಕಾರಿ ಅಥವಾ ಹಣ್ಣಿನ ಗಿಡಗಳಲ್ಲಿ ಎಲ್ಲ ತರಕಾರಿ ಅಥವಾ ನಿಮ್ಮ ಬೆಳೆಗಳಲ್ಲಿ ಈ
ಕಡಲೆ ಹಿಂಡಿಯನ್ನು ಉಪಯೋಗಿಸಬಹುದು. ಇದು ತುಂಬಾ ಒಳ್ಳೆಯದು ಕೂಡ ಬಳಸಿದ್ರೆ. ಇನ್ನು ಅಡಿಕೆ ತೋಟದಲ್ಲಿ ಇದರ ಉಪಯೋಗ ಹೇಗೆ ಮಾಡುವುದಂತ ನೋಡುವುದಾದ್ರೆ, ನಮ್ಮ ಕರ್ನಾಟಕದಲ್ಲಿ ತುಂಬಾ ರೈತರು ಅಡಿಕೆ ತೋಟ ಮಾಡ್ತಾರೆ, ನಿಮ್ಗೆಲ್ರಿಗೂ ಗೊತ್ತು. ಈ ಅಡಿಕೆ ಮರಕ್ಕೆ ಸಾಯಿಲ್ ಹೆಲ್ತ್ ಅಥವಾ ಮಣ್ಣಿನ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಡಿಕೆ ಅನ್ನುವಂಥದ್ದು ಒಂದು ಸೆನ್ಸಿಟಿವ್ ಬೆಳೆ, ಇದು ನಾಜೂಕಾಗಿರುವಂತ ಒಂದು ಬೆಳೆ ಅಂತಾನೆ ಹೇಳ್ಬೋದು. ಈ ಕಡಲೆ ಹಿಂಡಿ ಹಾಕಿದ್ರೆ ಅಡಿಕೆಯ ರೂಟ್ ಅಥವಾ ಬೇರುಗಳ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಅದರ ಜೊತೆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು, ಎರೆಹುಳುಗಳೆಲ್ಲ ಹೆಚ್ಚಾಗ್ತವೆ. ಲಾಂಗ್ ಟರ್ಮ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈ ನಿಮ್ಮ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಶಾರ್ಟ್ ಟೈಮ್ ಅದು, ಈಗ ಹಾಕಿದ್ರೆ ನಿಮ್ಗೆ ಒಂದು ಫಲಿತಾಂಶ ಸಿಕ್ಕಿದ ಹಾಗೆ ಅನಿಸ್ತದೆ ಫಸ್ಟಿಗೆ. ಬಟ್ ಇದು ಲಾಂಗ್ ಟರ್ಮ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಈ ನೈಸರ್ಗಿಕವಾಗಿ ಸಿಗುವಂತ ಗೊಬ್ಬರಗಳೇ ಜಾಸ್ತಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಈ ನಿಮ್ಮ ಬೂದಿ ಇರ್ಬೋದು, ಸುಡುಮಣ್ಣು ಇರ್ಬೋದು, ಅಥವಾ ನಿಮ್ಮ ಬೇವಿನ ಹಿಂಡಿ, ಕಡಲೆ ಹಿಂಡಿಯನ್ನೆಲ್ಲ ಬಳಸುವುದು ತುಂಬಾ ಉತ್ತಮ ನನ್ನ ಪ್ರಕಾರ. ಇನ್ನು ಈ ಕಡಲೆ ಹಿಂಡಿಯನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವುದು. ಸೊ ಮೊದಲಿಗೆ ನೋಡುವುದಾದ್ರೆ, ನೀವು ಅಡಿಕೆ ಮರಕ್ಕೆ ಹಾಕುವುದಾದ್ರೆ ಒಂದು 250ರಿಂದ 500 ಗ್ರಾಮ್ ಅಥವಾ 1 kg ಆಗುವಷ್ಟು ಕೂಡ ಹಾಕ್ಬೋದು ಒಂದು ಮರಕ್ಕೆ. ಅದೇ ನಿಮ್ಮ ತೆಂಗಿನ ವಿಷಯಕ್ಕೆ ಹೋದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗ್ತದೆ. ವರ್ಷಕ್ಕೆ ಒಮ್ಮೆ ಬುಡ ಮಾಡುವುದರಿಂದ ಒಂದು 1ರಿಂದ 2 kg ಆಗುವಷ್ಟು ಒಂದು ತೆಂಗಿನ ಮರಕ್ಕೆ ಹಾಕಿದ್ರೆ ಒಳ್ಳೆಯದು. ಅದರ ಜೊತೆ ನಿಮ್ಮ ತರಕಾರಿ, ಹಣ್ಣಿನ ಗಿಡಗಳು ಅಥವಾ ಹೂವಿನ ಗಿಡಗಳಲ್ಲಿ ಕೂಡ ಹಾಕ್ಬೋದು. ಬಟ್ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿ, ಒಂದು ಗಿಡಗಳಿಗೆ ಒಂದು 50ರಿಂದ 100 ಗ್ರಾಮ್ ಹಾಕುವಷ್ಟು ಹಾಕ್ಬೋದು. ಇನ್ನು ಹೇಗೆ ಹಾಕಬೇಕು ಅಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಹಲವರು ರೈತರು ಏನ್ ಮಾಡ್ತಾರೆ ಅಂದ್ರೆ ಕಡಲೆ ಹಿಂಡಿನ ಇಡಿಯಾಗಿ ಹಾಕ್ತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಸರಿಯಾಗಿ ಜಜ್ಜಿ ಪುಡಿ ಮಾಡಿ ಹಾಕಿ ಮತ್ತೆ ಸಿಂಪ್ಲಿ ನೀವು ನೆಲದ ಮೇಲೆ ಹಾಕಿ ಬಿಡ್ತಾರೆ ಹೆಚ್ಚಿನ ರೈತರು. ಅದು ಕರೆಕ್ಟ್ ಅಲ್ಲ. ಬೆಸ್ಟ್ ವಿಧಾನ ಏನಂದ್ರೆ ಮಣ್ಣಿನಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲಾಂದ್ರೆ ಕಾಂಪೋಸ್ಟ್ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಉತ್ತಮ. ಹಾಗಾದ್ರೆ ರೈತರೆ, ಕಡಲೆ ಹಿಂಡಿ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಆರ್ಗ್ಯಾನಿಕ್ ಅಥವಾ ಒಂದು ಸಾವಯವ ಗೊಬ್ಬರ ಅಂತ ಹೇಳ್ಬೋದು. ನೀವು ಇದನ್ನ ಪ್ರಾಪರ್ ಆಗಿ ಉಪಯೋಗ ಮಾಡಿದ್ರೆ ನಿಮ್ಮ ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಹಾಗೆ ನಿಮ್ಮ ಗಿಡಗಳ ಫಸಲ್ ಎನ್ನುವಂಥದ್ದು ಕೂಡ ಜಾಸ್ತಿ ಆಗ್ತದೆ. ಹಾಗೆ ಈ ರೀತಿಯ ನೈಸರ್ಗಿಕ ಗೊಬ್ಬರಗಳನ್ನ ಆದಷ್ಟು ಜಾಸ್ತಿ ಬಳಸುವುದು ಒಳ್ಳೆಯದು ಅಂತ ನನ್ನ ಭಾವನೆ. ನಿಮ್ಮ ತೋಟದಲ್ಲಿ ನೀವು ಕಡಲೆ ಹಿಂಡಿ ಆಲ್ರೆಡಿ ಉಪಯೋಗ ಮಾಡಿದ್ರೆ ಫಲಿತಾಂಶ ಹೇಗಿತ್ತು ಅಂತ ಕಾಮೆಂಟಲ್ಲಿ ಹೇಳಿ. ಮತ್ತು ಇಂತಹ ಕೃಷಿ ಕುರಿತಾದ ಮಾಹಿತಿಗಳಿಗೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೂಡ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ.